ಸೊ ಗೈಸ್ ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಿನ್ನೆ ಡೆಕೋರೇಷನ್ ಎಲ್ಲ ನೋಡಿದ್ದೀರಾ. ಇವಾಗ ಗಣೇಶ ಕುಂಚಿದಾಯಿತು, ಗಣೇಶ ರೆಡಿ ಆಗ್ತೈತೆ. ಅಷ್ಟರಲ್ಲಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಗರನ ಹೋಗ ಕಟ್ತೈತೆ. ಸೊ ದೇವರು ಇವತ್ತು ಸಾಗರನ ಸ್ಪೆಷಲ್ ಕಾಣಿಸ್ತಾ ಇಲ್ವಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಫುಲ್ಲು ಪಂಚೆ ಹಿಡ್ಕೊಂಡು ಡೀಸೆಂಟಾಗಿ ನೋಡ್ರಿ ಮನ್ನೋಣ ಫುಲ್ಲು ಜಿಗ್ ಜಾಗ್. ಪಕ್ಕ ರೆಡಿ ಆಗ್ತಾ ಇದಾರೆ, ಬರೋಕ್ ಲೇಟ್ ಆಗುತ್ತೆ ಗಾಯ್ಸ್. ಈ ಸತಿ ಏನಾದ್ರೂ ಸ್ಪೆಷಲ್, ಈ ಸತಿ ಆಕ್ಚುಲಿ ಸೆಲೆಕ್ಷನ್ ಮಾಡಿದ್ದು ಗಣೇಶನ್ ನಾನು, ಗೌರಿನ ಸೆಲೆಕ್ಷನ್ ಮಾಡಿದ್ದು ನನ್ನ ಮಚ್ಚ ಮಣಿಕಂಠ. ಆ ಜುಮ್ಕಿ ಇದೆಲ್ಲ ಇದೆಯಲ್ಲ ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿರೋದು ನಾವು. ಮೇನ್ ಆಗಿ ಆರ್ಡರ್ ಕೊಟ್ಟು ಅದನ್ನ ನಾವು ಫಿನಿಶಿಂಗ್ ಬೇಕು ಅಂತ, ಸ್ಟೋನ್ ಫಿನಿಶಿಂಗ್ ಬೇಕು ಅಂತ ಮಾಡಿಸ್ಕೊಂಡಿರೋದು ಮನೆಯಾಗೆ. ಯಾರದು ಅಭಿಮಾನಿಗಳು ಅಲ್ಲಿ ನಮ್ ತೋರ್ಸಮ್ಮ, ಅಲ್ಲಿ ಫ್ಯಾನ್ಸ್ ನಾವೆಲ್ಲ ಕೆಲಸ ಮಾಡ್ತಾ ಇದ್ರೆ ಫ್ರೀ ಆಗಿರೋದು ಭಾಗ್ಯ ಒಂದು. ಇಲ್ಲ ಬೇಡ, ಆಕ್ಚುಲಿ ಹೇಳ್ಬೇಕಂದ್ರೆ ಹೋಮನ ಇಲ್ಲಿ ಮಾಡಿಸ್ಬೇಕಾಯ್ತು. ಫುಲ್ ಹಾಲ್ ತುಂಬಾ ಡೆಕೋರೇಷನ್ ತುಂಬೋಗಿದೆ, ನೋಡ್ಬೋದು. ಆಕ್ಚುಲಿ ದೊಡ್ಡ ಹಾಲ್ ಇದು, ಡೆಕೋರೇಷನ್ ತುಂಬಿ ನೋಡಿ, ಜಾಗ ಬರೀ ಇಷ್ಟೇ ಇದೆ. ಅದಕ್ಕೋಸ್ಕರ ಹೋಮನ ಬಂದು ನಾವು ಪಕ್ಕದ ರೂಮಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಗಣೇಶ ಹೋಮನ ಇಲ್ಲಿ ಮಾಡ್ತಾರೆ. ಈ ರೂಮನ ಅಲ್ಲಿ ಸ್ಪೇಸ್ ಇಲ್ಲ ಅಂತೇಳಿ ಸತಿ ಅಲ್ಲಿ ತುಂಬಾ ದೊಡ್ಡ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಗಣೇಶ ಹೋಮ ಇಲ್ಲಿ ಇಟ್ಕೊಂಡಿದ್ದೀವಿ. ಬನ್ನಿ ಮೇಲೆ ಹೋಗೋಣ. ನಾನು ರೆಡಿ ಮಾಡ್ತಾ ಇರೋದ್ರ ಬಗ್ಗೆ ಏನೇನು ಅಯ್ಯೋ ಗಾಯ್ಸ್, ಹೇಳ್ಬೇಕಂದ್ರೆ ನನ್ನ ಮಗ ಬರೀ ಪುಂಗೋದು ನೋಡಿ. ಪಾಪ ಅಮಾಯಕನ ಹಿಡ್ಕೊಂಡು ಕೆಲಸ ಮಾಡಿಸ್ಬಿಟ್ಟು ಅವ್ನು ಮಾಡ್ದೆ ಅಂತ ಹೇಳ್ಕೊಳ್ಳೋದು. ನಿಮ್ಮನ್ನ ಆಗ್ಲೇ ಬಕ್ರಾ ಮಾಡಿದ್ದಾನೆ ಅನ್ಕೊಂತೀನಿ. ಇಲ್ಲ ನಿಮ್ಮನ್ನ ಆಲ್ರೆಡಿ ಬಕ್ರಾ ಮಾಡಿದ್ದಾನೆ ನಾನು ಅವನ. ಬನ್ನಿ ಗಾಯ್ಸ್, ನನ್ ಚಿಕ್ಕ ತಮ್ಮನ್ ತೋರಿಸ್ತೀನಿ. ಬನ್ನಿ ಗಾಯ್ಸ್, ಪಾಪ ಎಷ್ಟು ಕಷ್ಟಪಡ್ತಾನೆ. ಶ್ರಮಜೀವಿ ಗಾಯ್ಸ್ ಅವನು. ಪಾಪ ಬೈದಿದೆ, ಏನೇ ಮಾಡಿದ್ರು ಮಾಡ್ದೆ ಅಂತ ಮಾತ್ರ ಹೇಳ್ಕೊಳ್ಳೋದು. ಬೈದಿದ್ದೆಲ್ಲ ಬೈಸ್ಕೊಂಡು ಅಲ್ಲೋಗಿ ಬಂದು ಇಲ್ಲೋಗಿ ಬಂದು ಅಂತಾನೆ ತಿರ್ಗಾ ಬೈಸ್ಕೊಂಡು ತಿರ್ಗಾ ಅದೇ ಕೆಲಸ ಮಾಡ್ತಾನೆ. ಗಾಯ್ಸ್, ಒಬ್ಬ ಮಹಾನ್ ಬಾಬುನ ತೋರಿಸ್ತೀನಿ ಬನ್ನಿ. ಈ ನನ್ನ ಮಗ ಏನಕ್ಕೆ ನಮ್ಮ ಅಕ್ಕ ಸಾಕೊಂಡೋಳು ಅಂತ ಗೊತ್ತಿಲ್ಲ. ತಿನ್ನೋದು ಉಣ್ಣೋದು ಮಲ್ಗೋದು ಬೇರೆಯವ್ರು ಬೋಳ್ಕೊಡೋದು, ಇಷ್ಟೇ ಒಂದು ಬಾಳು. ನೋಡಿ ಆರಾಮಾಗಿ ತೆಗಾರ್ಕೊಂಡ್ ಮುಟ್ಕೊಳ್ಳೋದು. ಹಬ್ಬ ಅನ್ನೋದೇ ಒಂದು ಜ್ಞಾನ ಇಲ್ಲ ಅವನಿಗೆ. ಇನ್ಯಾರದು ಭಾಗ್ಯ ಇನ್ನೂ ರೆಡಿ ಆಗ್ತಾರೆ. ಆ್ಯಕ್ಚುಲಿ ನಮ್ಮ ಅಕ್ಕ ರೆಡಿ ಆಗ್ತಾರೆ. ರೆಡಿ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಸ್ಟಾಪ್ ಇಟ್. ನೋಡಿ ಗಾಯ್ಸ್, ನಮ್ಮ ಹೀರೋ ತರ ರೆಡಿ ಆಗ್ಬಿಟ್ಟಿತ್ತು. ನಮ್ಮ ಸಾಗರನ ಬಾಳೆಹಣ್ಣು ಬಾಳೆಹಣ್ಣು ಆಕ್ಚುಲಿ ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಬಾಳೆಹಣ್ಣಿಂದ ಅದೇನೋ ಮಂಡಿ, ಸಾರಿ ಬಾಳೆಹಣ್ಣಿಂದಲ್ಲ, ತೆಂಗಿನಕಾಯಿ ಅದು ಬಾಳೆಹಣ್ಣು. ಕಟ್ತಾ ಇರೋದು ಒಂಬಾಳೆ ಅದೇ ಅಡಿಕೆಗಳು ಬರುತ್ತಲ್ಲ, ಸಾಗರ ಹಣ್ಣಿಂದ ಅಡಿಕೆದು ಇದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾರು ಇನ್ನೂ ಬಂದಿಲ್ಲ. ಕೂಳೆ ಕೊಡ್ತೀನಿ ನೋಡಿ ಇವತ್ತು ಕಾಯಿಗೆ ಮನು ಅವಾಗಿಂದ ವೇಟ್ ಮಾಡ್ತಿರೋದು, ಇನ್ನು ಹುಡುಗಿರು ಬಂದಿರ ಅಂತ ವೇಟ್ ಮಾಡ್ತಿದ್ದೇನೆ. ಏನ್ ಮಾಡೋದ್ ಗಾಯ್ಸ್, ಆಂಟಿ ಎಲ್ಲ ಸಾಗರಣ್ಣನೇ ಪಕ್ಕಸ್ಕೊಂಡು ನಂಬರ್ ಎತ್ತಿಕೊಂಡಿದ್ರು. ನಾವೇನ್ ಮಾಡೋದು ಗಾಯ್ಸ್, ನಾವು ಅಮಾಯಕರು ಅಷ್ಟೇ. ಮಂಡ್ಯದಿಂದ ಓಡಿ ಬಂದೆ ಕಳ್ಳುಗೋಯಿಂದ, ನೀವು ಹೆಣ್ಣೈಕ್ಳು ದೂರ ಇರಿ ಸ್ವಲ್ಪ ನನ್ನಿಂದ. ಎಲ್ಲ ನಮ್ಮ ಸಾಗರಣ ಬರೋ ಹುಡುಗಿರನ್ನೆಲ್ಲ ಫಸ್ಟ್ ನೈಸಾಗಿ ನಂಬರ್ ತಗೊಂಡ್ಬಿಡೋದು. ಐಸ್ ಇಟ್ಬಿಟ್ಟು ನೈಸ್ ಮಾಡ್ಕೊಂಡು ಫ್ರೆಂಡ್ ಮಾಡ್ಕೊಂಡ್ಬಿಡೋದು. ಫಸ್ಟ್ ಗ್ಯಾಪಲ್ಲಿ ಟೀ ಸ್ಟಾಲು, ಅದು ಯಾವ್ದೋ ಮಾದು ರಾಮೇಶ್ವರನ್ ಕೆಫೆ ಕರ್ಕೊಂಡು ಹೋಗ್ಬಿಡೋದು. ಮಾತು ಮುಂಚೆ ಅಲ್ಲೇನು ರಾಮ ಕೂತಿರ್ತಾರೋ ಸೀತಾ ಕೂತಿರ್ತಾರೋ ಗೊತ್ತಿಲ್ಲ, ಇವ್ರಿಬ್ರು ಮಾತ್ರ ಕಂಪಲ್ಸರಿ ಕೂತಿರ್ತಾರೆ. ಅದ್ರಲ್ಲಿ ಮೇನು ನಮ್ಮ ಪತಿ ಬಗ್ಗೆ ಅಂಡ್ ವಿತ್ ಸಾಗರ್. ಏನ್ ಲವ್ ಸ್ಟೋರಿ ಅಲ್ಲ, ನಾವಿರ್ಲಿಲ್ವಾ ನಮ್ ಕಲೆ ಕೊಡ್ಬೋದಾಯ್ತು ಕವರ್ನ. ಅಲ್ಲ ನೋಡಿ
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಒಂದು ನಿಮಿಷ ಇಲ್ಲಿ ನೋಡಿ ಆಂಟಿ, ಒಂದು ಒಳ್ಳೆ ಲವ್ ಡಬಲ್ ಕೇಸ್ ನಡೀತಾ ಇತ್ತು. ಇಲ್ಲಿ ನೋಡೋದಕ್ಕೆ ಕಾಫಿ ಕೊಡ್ತಾ ಇದ್ದಾರೆ. ಕೊಡ್ರಿ ಇಲ್ಲಿ ಪೂಜಾರಿ ಶುಗರ್ಲೆಸ್. ಸಾಗರ್ ಇಲ್ಲ ಅಂದ್ರೆ ಶುಗರ್ ಇಲ್ಲ ನಿಮಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕಾಫಿ ಕೊಟ್ಟು ಬರೋಣ. ಅಲ್ಲಿ ನೋಡಿ ಎತ್ತದೆ ಅದು ನಾಳೆ ಫುಲ್ ಜಗ್ಲ ಅಣ್ಣ. ನೋಡಿ ಮನೋಣ ಕಾಫಿ ಹಿಡ್ಕೊಂಡು ಹೊರಟೋಗ್ಬಿಟ್ಟವ್ರೆ. ಇರ್ಲಿ ಇರ್ಲಿ ಬನ್ನಿ ಗಾಯ್ಸ್. ಅಲ್ಲಿ ಮೇಲೆ ಫಸ್ಟ್ ಬಂದಿರೋರು ಕೊಡ್ಬೇಕು, ಅಷ್ಟು ಮಾತ್ರ ಗೊತ್ತಾಗಲ್ಲ ನನಗೆ. ನ್ಯಾಚುರಲ್ ಸೆನ್ಸ್ ಮಾಡಿದ್ರು ಭಾಗ್ಯ. ಈಗ ಬಾಟ್ಲಿ ಕಾಫಿ ಮೇಲೆ ಕಣ್ಣು ಹಾಕ್ಬಿಟ್ಲ, ಅದಕ್ಕೆ ಅಲ್ಲಿ ಸೇಲ್ ಆಗಿಲ್ಲ. ಕಾಫಿ ಚಲೋ ಆಗಿಲ್ಲ, ಐತೆ ಬಟ್ ಸೇಲ್ ಆಗಿಲ್ಲ. ಆಗ ನಿಮ್ ಕಾಫಿ ಸಕ್ಕರೆ ಕುಡಿಯಲ್ಲ. ಫಿಗರ್ ಕೂಡ ಮಾಡಲ್ಲ ಬ್ರೋ. ಅದು ಕೊಡೋಣ ಎಂಜಾಯ್ ಮಾಡಿಲ್ಲ, ಸಕ್ಕರೆ ಆಗಿಲ್ಲ. ನೀವೇ ಕುಡ್ಬಿಡಿ. ಸಾಗರ ಅಂಕಲ್ ಮುಟ್ಟಿಸಿ ಸಾಲ್ಟ್ ಆಗುತ್ತೆ ನೋಡ್ಚ. ಬೇಡಪ್ಪ, ನೀವೇ ಕುಡ್ಬಿಡಿ. ಬಿಸಿನೀರು ಕುಡಿಬೇಕು. ಒಬ್ಬೊಬ್ರದ್ದು ಒಂದೊಂಥರ ಡೌಟ್ಗಳಾಗೋಯ್ತಲ್ಲ. ಬಿಸಿನೀರಿಲ್ಲ ಅಂದ್ರೆ ಕುಡಿಯಲ್ಲ ಅಂತ, ಸಕ್ಕರೆ ಇಲ್ಲ ಅಂದ್ರೆ ಕುಡಿಯಲ್ಲ ಅಂತ. ಮತ್ತೆ ಹಿಂಗೇನ ಪ್ರಾಬ್ಲಮ್ ಆಯ್ತಾ? ಗೈಸ್, ಈ ನಮ್ಮ ಅಕ್ಕ ರೆಡಿ ಆಗಿ ಬರೋಕ್ಕಾದ್ರೆ ಕಾಯೋಷ್ಟರಲ್ಲಿ ನಮ್ಮ ಹೊಟ್ಟೆಲಿರೋ ಇಲಿ ಹುಲಿ ಎಲ್ಲ ಸತ್ತೋಗಿರ್ಬೇಕು. ಅವ್ರು ಬಂದು ದೀಪ ಹಚ್ಚೋ ಗಂಟ ಪೂಜೆ ನಡೆಯಲ್ಲ, ಪೂಜೆ ನಡೆಯೋ ಗಂಟ ಊಟ ಇಲ್ಲ. ನಮ್ಮನ್ನ ಹಿಂಗೆ ಮಾಡ್ಕೊಡ್ರು ಥರ ಬ್ಲ್ಯಾಕ್ ಲಾಕ್ಸ್ ಹಾಕಿ ಕುಣಿಸ್ಬಿಟ್ಟವ್ರೆ. ನೋಡಿ ಗೈಸ್, ಇನ್ನು ಅಲ್ಲಿಂದ ಇಲ್ಲಿ ಇಳಿಯೋಕ್ಕೆ 2 ಅವರ್ ಬೇಕು. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನೋಡ್ರಿ. ಇನ್ನು ರತ್ನವ್ರೆ ಅಂತ ಕೇಳ್ಕೊಂಡು ಎಲ್ಲ ನಿಂತವ್ರೆ. ನಾವು ಬ್ಲ್ಯಾಕ್ ಚೆಸ್ಟ್ ಮಾಡ್ಕೊಂಡು ಏರ್ಸ್ತಾ ಹೇಳ್ಕೊಂಡು ಕೂತಿದ್ದೀವಿ. ಬಾಚಕ್ಕೂ ಗತಿ ಇಲ್ಲ ನನಗೆ ಯಾರು. ಬಾ ಬಾ ಕರೀತಾರೆ, ಬಂದ್ರೆ ಈ ಥರ ಕುಳಿ ಬರ್ತಾರೆ. ಬಂದ್ರು ಮೇಡಮ್ ಬಂದ್ರು. ಮೇಡಮ್ ವಿಡಿಯೋ ಮಾಡಪ್ಪ. ನಾನೇನು ಇನ್ನೂ ರೆಡಿ ಆಗಿಲ್ಲ. ತಿರ್ಗಾ ಹೋಗ್ಬೇಕು, ದೀಪ ಹಚ್ಚಕ್ ಬಂದಿದ್ದೀನಿ. ಲುಕ್ಕ ಹಿಂಗ್ ಕೊಡು, ಅದಾಕೊಂಡು ಕೊಡು. ಮತ್ತೆ ಅವ್ರ ಮಗ, ಅವರು ಸೊಸೆ ಆಗೋರು, ಇನ್ನು ಸೊಸೆ ಆಗಿಲ್ಲ, ಮದ್ವೆಗೆ ಇನ್ವೈಟ್ ಮಾಡ್ತಾರೆ, ಅವಾಗ ಹೇಳ್ತೀನಿ ಆಯ್ತಾ. ಆದ್ರೂ ಫಸ್ಟ್ ನಮ್ಮ ಮನೆ ಗಣೇಶ ಚತುರ್ಥಿಗೆ ಬಂದಿದ್ದಾರೆ. ಗಣೇಶ ಅವ್ರಿಗೆ ಫುಲ್ಲು ಆಶೀರ್ವಾದ ಮಾಡಿ ಅವ್ರಿಗೂ ಹೆಚ್ಚು ಹೆಚ್ಚು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ, ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಅಂತ ಕೇಳ್ತಾರೆ. ಯಾಕಂದ್ರೆ ನಮ್ಮ ಬೆಸ್ಟ್ ಫ್ರೆಂಡು, ಆದ್ರೆ ಬೆಸ್ಟ್ ಆಗಿ ಹೇಳ್ತೀವಿ. ಗೈಸ್, ಇವಳು ನನ್ನ ಫ್ರೆಂಡು, ಆದ್ರೆ ಇವಳು ನನ್ನ ಮಗನ ಕ್ಲಾಸ್ಮೇಟ್. ರಂಜಿತ್ ಅವ್ರೆ, ಏನೋ ಹಾಕ್ಸ್ಕೊಳ್ಳಿ, ನಾಚ್ಕೋಬೇಡಿ. ನೀವು ರಮ್ಯ ಅವ್ರೆ, ಚೆನ್ನಾಗಿತ್ತಾ? ವಿಷ್ಣುವರ್ಧನ್ ಗೊತ್ತಲ್ಲ, ಸಾಹಸ ಸಿಂಹ ಅವ್ರ ಫ್ಯಾನ್. ಅವ್ರ ತರವೇ ರೆಡಿಯಾಗಿ ಬಂದ್ಬಿಟ್ಟವ್ರು. ನೀವ್ ಯಾರು ಫ್ಯಾನ್? ಅಂಬರೀಶ್ ಫ್ಯಾನ್. ಇಬ್ರು ಕುಚುಕು. ಇವಾಗ ಬಂದ್ರ ಯಾರಾಗ ಗೊತ್ತಿಲ್ವಂತ ಅವನ್ಗೂನು. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ.
ಇವ್ನು ಯಾರು ಗೊತ್ತಿಲ್ಲ. ನೀವು ಬರ್ತಾಗಿದ್ದೀರಾ ಚೆನ್ನಾಗಿದ್ದೀರಾ? ಏನ್ ತಪ್ಪ ಆಗ್ಬಿಟ್ಟಿದ್ದೀರಾ? ಹೌದಾ? ಯಾರು ಅವನು ಗೈಸ್? ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾರ್ನಿಂಗ್. ಸೊ ಗೈಸ್, ಇವತ್ತು ಡೇ 2 ಗಣೇಶ ಹಬ್ಬ ಫಂಕ್ಷನ್ದು. ಸೊ ಗೈಸ್, ನಿನ್ನೆ ನಾನು ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಫುಲ್ ಫಂಕ್ಷನ್, ಫ್ರೆಂಡ್ಸು, ಅವರು ಇವರು, ಈ ಕಡೆ ಪ್ರಿಪ್ರೇಷನ್ ಎಲ್ಲ ನೋಡ್ಕೋಬೇಕಿತ್ತೆಲ್ಲ. ಸೊ ಮಾತಾಡೋಕ್ಕಾಗಿಲ್ಲ ಅಷ್ಟು ವ್ಲಾಗಲ್ಲಿ. ಆದರೂ ನಮ್ಮ ಮಾಮ ಮನು ಮಾಮ ಮಾತಾಡಿದ್ದಾರೆ ವ್ಲಾಗಲ್ಲಂತೂ. ನಿಜ ಮಸ್ತ್ ಮಜಾ ಇದೆ. ಇವತ್ತು ಡೇ 2 ಏನೂ ಇಲ್ಲ. ಏನು ಮಾರ್ನಿಂಗು ಪೂಜೆ ಆಯಿತು, ನಮ್ಮಮ್ಮ ಫುಲ್ ರೆಡಿ ಆಗ್ತೈತೆ. ಇವಾಗ ನೆಕ್ಸ್ಟು ಈವ್ನಿಂಗ್ ಇರುತ್ತೆ ಫಂಕ್ಷನ್, ಏನು ಸಂಗೀತ ಕಾರ್ಯಕ್ರಮ. ನಮ್ಮಮ್ಮ ಫುಲ್ಲು ನಾಳೆ ಇನ್ನೂ ತುಂಬ ಇದೆ, ನೋಡೋಣ. ಬಟ್ ಇವತ್ತೇನಂದರೆ ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸಿದ್ವಿ. ಇವಾಗ ಸಾಯಂಕಾಲಗೆ ವೇಟಿಂಗ್. ಸೊ ಸಂಗೀತ ಕಾರ್ಯಕ್ರಮ ಎಲ್ಲ ನೋಡೋಣ, ಏನೇನಿರುತ್ತೆ ನೋಡ್ತಾ ಇರಿ ಬ್ಲಾಗ್. ಹಲೋ ಗಾಯ್ಸ್, ಹಳಸಿನ ಚರ್ಪು ಗಣೇಶಂಗೆ ಇಷ್ಟ ಅಂತ ಅಂದ್ಬಿಟ್ಟು ಏನು ಮಾತಾಡಬೇಡ. ಓಕೆನಾ? ಹಲೋ ಗಾಯ್ಸ್, ಹಳಸಿನ ಚರ್ಪು ಗಣೇಶಂಗೆ ಇಷ್ಟ ಅಂತ ಅಂದ್ಬಿಟ್ಟು ಈ ಸೀಸನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹುಡುಕಿ ತಾಂಬಂದಿರೋದು ನೋಡಿ ಗಾಯ್ಸ್. ಇವಾಗ ಪ್ರಸಾದ ಮಾಡ್ತಾ ಇದ್ದಾರೆ, ಗಣೇಶಂಗೆ ರೆಡಿ ಆಗ್ತೈತೆ. ಹಾಯ್ ಗೈಸ್, ಈ ಸ್ಯಾರಿನ ನನ್ನ ತಮ್ಮ ರಕ್ಷಾ ಬಂಧನ್ಗೆ ರಾಖಿ ಕಟ್ಟಿದ್ದಕ್ಕೆ ಕೊಡ್ಸಿಟ್ಟಿತ್ತು. ಅವತ್ತು ಉಟ್ಕೊಂಡಿರ್ಲಿಲ್ಲ, ಆದ್ರೆ ಗಣೇಶ ಪೂಜೆಗೆ ಉಟ್ಕೊಂಡಿದೀನಿ. ನನ್ನ ತಮ್ಮನ್ ಕರಿತೀನಿ, ವೇಟ್ ಮಾಡ್ತೀನಿ. ಮನು ನೋಡಿ ಗೈಸ್, ಅಕ್ಕ ಹಿಂಗ್ ರೆಡಿ ಆಗಿದ್ರು ಹುಡುಗಿರ್ನ ನೋಡಕ್ ಆಸೆ ಹೋಗಿರ್ತಾರೆ. ಬನ್ನಿ ಹೇಳ್ತೀನಿ. ಸೀರೆ ಉಟ್ಟಿ ರೆಡಿ ಆಗೋಕ್ಕಾಯ್ತು. ಬೆಳಿಗ್ಗೆ 3 ಗಂಟೆಗೆ, ಇವಾಗ 7 ಗಂಟೆ. रिद्धि सिद्धि वृद्धि होती हाँ तेरे ही आने से, और सुंदर ये सृष्टि होती हाँ तेरे ही आने से। मोरया अंधेरे कोने में जो दानव छुपा है मोरया, उस पे ही जय हो तो दिग्विजय हो तेरी तरह मोरया। गणपति बप्पा मोरया, ऊर्जावशी मोरया। ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಣಪತಿದು ಪ್ರಾರ್ಥನೆ ಆದ್ಮೇಲೆ ಗೌರಿ ಪ್ರಾರ್ಥನೆನೂ ಮಾಡ್ಬೇಕು ತಾನೆ. ಶರಣು ಶರಣು ಜಯ ದುರ್ಗೆ, ಸರ್ವಶಕ್ತಿ ಜಗನ್ಮಾತೆ, ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವ ಗೌರಿ, ಶರಣು ಶರಣು ಶಿವ ಗೌರಿ. ರಕ್ಷಿಸಮ್ಮ ಸುಖದಾತೆ, ರಕ್ಷಿಸಮ್ಮ ಸುಖದಾತೆ. ವಿಜಯ ವಿನಾಯಕನೇ, ವಿಜಯ ವಿನಾಯಕನೇ, ಕರುಣಾ ಸಾಗರನೇ, ವಿಜಯ ವಿನಾಯಕನೇ. ಹರಿಹರ ಬ್ರಹ್ಮರು ಅನವರತ ವಂದಿಸಿ, ಹರಿಹರ ಬ್ರಹ್ಮರು ಅನವರತ ವಂದಿಸಿ. Hours later. ಸೊ ಗೈಸ್, ರೋಹಿತ್ ಗುಲಾಬ್ ಜಾಮೂನ್ ಅಂದರೆ ಇಷ್ಟ. ಕೇಕ್ ಹೆಂಗಿದ್ದು ಕಟ್ ಮಾಡ್ಸೋಕೆ ಬಿಡಲ್ಲ, ನಾನ್ ವೆಜ್ ಅಂತ ನಮ್ಮಮ್ಮ. ಅದು ಒಂಥರ ನಮ್ಮಮ್ಮ ಎಗ್ಲೆಸ್ ಕೇಕ್ ತಂದು ಎಗ್ ಹಾಕಿರ್ತಾರೆ ಅನ್ನುತ್ತೆ. ಸೊ ಗುಲಾಬ್ ಜಾಮೂನಲ್ಲೇ ಕೇಕ್ ಮಾಡ್ಕೊಬರೋಣ.
ನೈಟ್ 12ಗೆ ಕರೆಕ್ಟಾಗಿ. ಸರ್ ಇದು ಡ್ರೈ ಜಾಮೂನ್ ಎಷ್ಟು?